ಸ್ಟೂಡಿಯಸ್ ಅಂಡ್ ಕ್ಯೂರಿಯಸ್ ಬ್ರೈನ್ಸ್ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್, ಇನ್ಫ್ಯಾಕ್ಟ್ ಗ್ರೇಟ್. ನಾವು ಈ ವಿಡಿಯೋಲಿ ಹೈ ವೇಟೇಜ್ ಚಾಪ್ಟರ್ಸ್ ನ ನೋಡೋಣ ಯಾವ್ಯಾವ್ದಿದೆ ಅಂತ. ನೀಟ್ 2025ಗೆ ಹೈ ವೇಟೇಜ್ ಚಾಪ್ಟರ್ಸ್, ಕಾನ್ಸೆಪ್ಟ್ಸ್ ಅಲ್ಲ ಚಾಪ್ಟರ್ಸ್. ನೋಡಿ ಇಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಇಂದ 4 to 5 ಕ್ವಶನ್ಸ್ ಕೇಳಬಹುದು. ಯಾವ್ದು ಓಮ್ಸ್ ಲಾ ಕಾನ್ಸೆಪ್ಟ್ಸ್ ಇದೆ, ಓಮ್ಸ್ ಲಾ ಇದೆ, ಕಿರ್ಚಾಫ್ ರೂಲ್ಸ್ ಇದೆ, ಕಾಂಬಿನೇಷನ್ ಸರ್ಕ್ಯೂಟ್ಸ್ ಇದೆ. ಸೊ 3 to 4 ಅಥವಾ 5 ಕ್ವಶನ್ಸ್ ವರೆಗೂ ಕೇಳಬಹುದು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಇಂದ. ನೆಕ್ಸ್ಟ್ ಯಾವುದು? ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂಡ್ ಮ್ಯಾಗ್ನೆಟಿಸಮ್, ಇದರಿಂದ 4 to 5 ಕ್ವಶನ್ಸ್ ಕೇಳಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್, ಲಾರೆನ್ಸ್ ಫೋರ್ಸ್, ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ನೆಕ್ಸ್ಟ್ ಸೆಮಿಕಂಡಕ್ಟರ್ಸ್, ಎಲೆಕ್ಟ್ರಾನಿಕ್ಸ್, ಇದರಿಂದ 2 to 3 ಕ್ವಶನ್ಸ್ ಫಿಕ್ಸ್. ಒಂದಂತೂ ಲಾಜಿಕ್ ಗೇಟ್ ಕ್ವಶನ್ ಫಿಕ್ಸ್. ನೆಕ್ಸ್ಟ್ ಡಯೋಡ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಇಂದ ಕೇಳ್ತಾರೆ. ಅಟೋಮಿಕ್ ಸ್ಟ್ರಕ್ಚರ್, ಮಾಡರ್ನ್ ಫಿಸಿಕ್ಸ್ ಅಲ್ಲಿ ಅಟೋಮಿಕ್ ಸ್ಟ್ರಕ್ಚರ್ ಇಂದಾನೆ 2 to 3 ಕ್ವಶನ್ಸ್ ಕೇಳಬಹುದು ಅವರು. ನಾನು ಚಾಪ್ಟರ್ಸ್ ಅಂತ ಹೇಳಿದೆ. ಅಟೋಮಿಕ್ ಸ್ಟ್ರಕ್ಚರ್ ಇಂದಾನೆ 2 to 3 ಕ್ವಶನ್ಸ್ ಕೇಳಬಹುದು. ಬೋರ್ಸ್ ಮಾಡೆಲ್ ಅಥವಾ ಎನರ್ಜಿ ಲೆವೆಲ್ಸ್ ಇಂದ ಕೇಳಬಹುದು. ನೆಕ್ಸ್ಟ್ ರೇ ಆಪ್ಟಿಕ್ಸ್, ರೇ ಆಪ್ಟಿಕ್ಸ್ ಇಂದ 2 to 3 ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಇದು ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಮಿರರ್ ಲೆನ್ಸ್ ಕಾಂಬಿನೇಷನ್ ಕೇಳಬಹುದು. ರಿಫ್ರಾಕ್ಷನ್, ಕ್ರಿಟಿಕಲ್ ಆಂಗಲ್ ಕಾನ್ಸೆಪ್ಟ್ ಇಂದ ಕ್ವಶನ್ಸ್ ಕೇಳಬಹುದು. ನೆಕ್ಸ್ಟ್ ಎಲೆಕ್ಟ್ರೋಸ್ಟಾಟಿಕ್ಸ್ ಇಂದನು 2 to 3 ಅಥವಾ 2 ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಇದರಲ್ಲಿ ಯಾವ ಕಾನ್ಸೆಪ್ಟ್ ಬರುತ್ತೆ? ಕೂಲಂಬ್ಸ್ ಲಾ ಬರುತ್ತೆ, ಫೀಲ್ಡ್ ಪೊಟೆನ್ಶಿಯಲ್ ಬರುತ್ತೆ, ಇಲ್ಲ ಕೆಪಾಸಿಟರ್ಸ್ ಬಗ್ಗೆ ಕೇಳಬಹುದು. ಅದು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಚಾಪ್ಟರ್ ಇಂದ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ರೊಟೇಷನಲ್ ಮೆಕ್ಯಾನಿಕ್ಸ್, ಇದರಿಂದ ಟಾರ್ಕ್ ಬೇಸ್ ಮೇಲೆ ಕೇಳಬಹುದು. MOI, ಮೊಮೆಂಟ್ ಆಫ್ ಇನರ್ಷಿಯಾ ಆರ್ ರೋಲಿಂಗ್ ಮೋಷನ್ ಇಂದ ಕೇಳಬಹುದು. ಓಕೆ, ಸೊ ಇದು 6+7, ದಿಸ್ ಇಸ್ 7 ಚಾಪ್ಟರ್. ಇದರಿಂದ ಪ್ರಾಬಬಿಲಿಟಿ ಜಾಸ್ತಿ ಇದೆ ಕ್ವಶನ್ಸ್ ಕೇಳೋದು ಚಾಪ್ಟರ್ಸ್ ಇಂದ. ಇನ್ನ ಒಂದು ಚಾಪ್ಟರ್ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್, ಇದರಿಂದ 2 ಕ್ವಶನ್ಸ್ ಕೇಳಬಹುದು. ಆಕ್ಚುಲಿ ಅದು ಈಸಿ ಚಾಪ್ಟರ್ ಇದೆ ಡೈಮೆನ್ಷನ್ಸ್, ನೀವು ಬಟ್ ಇಗ್ನೋರ್ ಮಾಡ್ತೀರಾ, ನೆಗ್ಲೆಕ್ಟ್ ಮಾಡ್ತೀರಾ, ಮಾಡಕ್ ಹೋಗ್ಬೇಡಿ. ಈಸಿ ಕ್ವಶನ್ಸ್ ಬರುತ್ತೆ, ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಓದ್ಕೊಳ್ಳಿ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಹೈ ವೇಟೇಜ್ ಚಾಪ್ಟರ್ಸ್. ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಓಲಾ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.